ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. NDTV ಬಗ್ಗೆ ಮಾತಾಡ್ಕೊಳ್ಳೋಣ. ಇಲ್ಲಿವರೆಗೂ ಇರುವಂಥ ಅನ್ಸರ್ಟನಿಟಿ ಲೈಕ್ ಪ್ರಮೋಟರ್ಸ್ ಅದಾನಿ ಅವ್ರಿಗೆ ಅಗೇನಿಸ್ಟ್ ಆಗಿ ಬಿಹೇವ್ ಮಾಡ್ತಾ ಬಂದಿದ್ರಲ್ವಾ. ಆದರೆ ಈಗ ಪ್ರಮೋಟರ್ ಆಗಿರುವಂಥ RRPR ಅವರು ಅವ್ರ ಹತ್ರ ಇರುವಂಥ ಎಂಟೈರ್ ಈಕ್ವಿಟಿನಲ್ಲಿ 99.5% ಈಕ್ವಿಟಿನ ಅದಾನಿ ಅವರಿಗೆ ಕೊಡೋದಕ್ಕೆ ಒಪ್ಕೊಂಡಿರೋ ಥರ ಡೇಟಾ ಅಂತೂ ಕಾಣಿಸ್ತಾ ಇದೆ. ಅಂಡ್ ಆಲ್ರೆಡಿ ಅದಾನಿ ಅವರು ಓಪನ್ ಆಫರ್ ಅಂತೂ ನಡೀತಿದೆ ಅಲ್ವಾ. ನವೆಂಬರ್ 22 ಡಿಸೆಂಬರ್ 5 ವರೆಗೆ ಇವರ ಓಪನ್ ಆಫರ್ ರನ್ ಆಗ್ತಿದೆ. ಆಲ್ಮೋಸ್ಟ್ 1.67 ಕ್ರೋರ್ ಶೇರ್ಸ್ನ 294 ರುಪೀಸ್ನಲ್ಲಿ ಆವರೇಜ್ ಪ್ರೈಸ್ನಲ್ಲಿ ತಗೊಂತೀವಿ ಅಂತ ಅದಾನಿ ಅವರು ಮುಂದೆ ಬಂದು ಓಪನ್ ಆಫರ್ ಅಂತೂ ಪ್ರಕಟಣೆ ಮಾಡಿದ್ದಾರಲ್ವಾ. ಹತ್ರ ಬೇಕನ್ಕೊಂಡ್ರೆ 1.67 ಕ್ರೋರ್ ಶೇರ್ಸ್ನಲ್ಲಿ 1 crore 60 lakh ಶೇರ್ಸ್ನಲ್ಲಿ ಆಲ್ರೆಡಿ 53 lakh ಶೇರ್ಸ್ ಹತ್ರ 294 ರುಪೀಸ್ನಲ್ಲಿ ನಿಮಗೆ ಮಾರ್ತೀವಿ ಅನ್ನೋ ಥರ ಇನ್ವೆಸ್ಟರ್ಸ್ ಮುಂದೆ ಬಂದಿದ್ರು. ಮೀನ್ಸ್ ನಿಮಗೆ ಬೇಕಂದ್ಕೊಂಡ್ರೆ ಆ ಶೇರ್ಸ್ನಲ್ಲಿ 31% ಆಫ್ ದ ಶೇರ್ಸ್ ಆಲ್ರೆಡಿ ಈ ಟೆಂಡರ್ ರೂಟ್ನಲ್ಲಿ ಅದಾನಿ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಈಗ ರಿಮೈನಿಂಗ್ ಶೇರ್ಸ್ ಡಿಸೆಂಬರ್ 50 ವರೆಗೂ ಟೈಮ್ ಇದೆ ಅಲ್ವಾ. ಅದರಿಂದ ರಿಮೈನಿಂಗ್ ಶೇರ್ಸ್ನು ಅಕ್ವೈರ್ ಮಾಡ್ಕೊಂಡ್ರೆ ದೆನ್ ಪ್ರಮೋಟರ್ಸ್ ಹತ್ರ ಇರುವಂತ ಶೇರ್ಸ್ ಮೆಜಾರಿಟಿ ಶೇರ್ಸ್ ಕೊಡ್ತೀವಿ ಅಂತ ಹೇಳ್ತಿದಾರಲ್ವಾ RRPR ಅವರು. ಈಗ ಸಕ್ಸಸ್ಫುಲಿ ಆಗಿ NDTV ರಿಲೇಟೆಡ್ ಆಗಿ ಅದಾನಿ ಅವರು ಕಂಟ್ರೋಲ್ಗೆ ಸಿಗ್ದಾಗೆ ಮೀನಿಂಗ್. ನೆಕ್ಸ್ಟ್ ಡೆಲಿವರಿ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು 1 ಪಾಯಿಂಟ್ ವರೆಗೂ ನೆಗೆಟಿವ್ ನಲ್ಲಿ ಟ್ರೇಡ್ ಆಗ್ತಿರೋಂಥ ಈ ಸ್ಟಾಕ್ ಸಡನ್ ಆಗಿ 10% ಹತ್ರ ವಿತ್ ಇನ್ ಎ ಫ್ಯೂ ಮಿನಿಟ್ಸ್ ಅಲ್ಲಿ ಬೆಳೆದಿದೆ ಅಲ್ವಾ. ಆಫ್ಟರ್ನೂನ್ ಸೆಷನ್ ಕ್ಲೋಸಿಂಗ್ ಮುಂಚೆ ಸ್ವಲ್ಪ ಟೈಮ್ ನಲ್ಲಿ ಆ ಪಾಯಿಂಟ್ ಅಲ್ಲಿ ನಿಯರ್ಲಿ 35 lakh ಶೇರ್ಸ್ ಹತ್ರ ಒಂದು ಬಿಗ್ ಪ್ಲೇಸ್ ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಅಂತೂ ನಡೆದಿದೆ. ಸೊ ಮೋಸ್ಟ್ಲಿ ನೆಗೆಟಿವ್ ಲೆವೆಲ್ಸ್ ಇಂದ ಇಷ್ಟೊಂದು ಪಾಸಿಟಿವ್ ಮೂವ್ ಆಗಿದೆ ಅಂದ್ರೆ ಅದರಿಂದ ಸ್ವಲ್ಪ ಬಿಗ್ ಪ್ಲೇಸ್ ಬಿಗ್ ಟ್ರಾನ್ಸಾಕ್ಷನ್ ನ ಬೈ ಮಾಡಿರೋ ತರ ಅರ್ಥ ಆಗತ್ತೆ. ಸೊ ಇವತ್ತು ಎಂಡ್ ಆಫ್ ದ ಡೇ ನಮಗೆ ಯಾರಾದ್ರೂ ಬಿಗ್ ಪ್ಲೇಸ್ ನೋಟೆಡ್ ನೇಮ್ಸ್ ನಮ್ಗೆ ಇರ್ತಾ ಇದ್ರೆ ಅವ್ರು ತಗೊಂಡಿರುವಂತ ಆವರೇಜ್ ಪ್ರೈಸ್ ಫರ್ದರ್ ಆಗಿ ಸ್ಟಾಕ್ ಪ್ರೈಸ್ ನ ಇಂಪ್ಯಾಕ್ಟ್ ಮಾಡುತ್ತೆ. ಅದರಿಂದ ಯಾರಾದ್ರೂ ಇಂಪಾರ್ಟೆಂಟ್ ಪ್ಲೇಯರ್ಸ್ ನೇಮ್ ಇದೆಯಾ ಇಲ್ವಾ ಅನ್ನೋದು ಎಂಡ್ ಆಫ್ ದ ಡೇ ನಮಗೆ NSE ಬ್ಲಾಕ್ ಡೀಲ್ಸ್ ಅಲ್ಲಿ ಬಲ್ಕ್ ಡೀಲ್ಸ್ ಡೇಟಾನಲ್ಲಿ ಅಪ್ಡೇಟ್ ಆಗುತ್ತೆ. ಆಸ್ ಆಫ್ ನೌ 35 lakh ಶೇರ್ಸ್ ಹತ್ರ ಬ್ಲಾಕ್ ಡೀಲ್ಸ್ ಅಲ್ಲಿ ಟ್ರೇಡ್ ಆಗೋದ್ ಕಾರಣವಾಗಿ ಸ್ಟಾಕ್ ಪ್ರೈಸ್ ಆಲ್ಮೋಸ್ಟ್ ಲೋ ಲೆವೆಲ್ಸ್ ಇಂದ 10% ವರೆಗೂ ಅಪ್ಸೈಡ್ ಇವತ್ತು ಮೂವ್ ಆಗಿದೆ. ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 9% ವರೆಗೂ ಫಾಲ್ ಆಗಿದೆ ಅಲ್ವಾ. ಇರುವಂತ ನ್ಯೂಸ್ ಏನು ಅಂಡ್ ಇರುವಂತ ಇಂಪಾರ್ಟೆಂಟ್ ಲೆವೆಲ್ಸ್ ಮಾತಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಫಸ್ಟ್ ಏನಕ್ಕೆ ಸ್ಟಾಕ್ ಇಷ್ಟೊಂದು ಫಾಲ್ ಆಗಿದೆ? ಕೊಟ್ಯಾಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟಿ ಅವರು ಲಾರಸ್ ಲ್ಯಾಬ್ಸ್ ರಿಲೇಟೆಡ್ ಆಗಿ ಸೆಲ್ ಕಾಲ್ ಕೊಡ್ತಾ ಪ್ರೀವಿಯಸ್ಲಿ ಅವ್ರು ಕೊಟ್ಟಿರೋಂಥ ಟಾರ್ಗೆಟ್ ಆಲ್ಮೋಸ್ಟ್ 460 ಅನ್ಕೊಂತೀನಿ, ಅಲ್ಲಿಂದ ಡೌನ್ ಗ್ರೇಡ್ ಮಾಡ್ತಾ 350 ರುಪೀಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಸ್ಟಾಕ್ ಹೋಗುತ್ತೆ ಅನ್ನೋ ತರ ಇದಕ್ಕೆ ಇವರು ಮೆನ್ಷನ್ ಮಾಡ್ತಿರೋಂಥ 2 ಇಂಪಾರ್ಟೆಂಟ್ ರೀಸನ್ಸ್. ಒಂದು, ಇವರ ಸೌತ್ ಆಫ್ರಿಕನ್ ERV ಬಿಸ್ನೆಸ್ ಆಂಟಿ ರಿಟ್ರೋ ವೈರಲ್ ಬಿಸ್ನೆಸ್. ಇದು HIV ರಿಲೇಟೆಡ್ ಆಗಿ ಯೂಸ್ ಮಾಡುವಂತ ಡ್ರಗ್. ಇದರ ರಿಲೇಟೆಡ್ ಆಗಿ ಬಿಸ್ನೆಸ್ಗೆ ರಿಯಲೈಸೇಷನ್ ಕಮ್ಮಿ ಇರೋ ತರ, ಮೀನ್ಸ್ ಇದಕ್ಕೆ ಮುಂಚೆ ಇವರು ಎಂಜಾಯ್ ಮಾಡ್ತಿರುವಂತ ಮಾರ್ಜಿನ್ಸ್ ಕಂದ್ರು ಆ ERV ಬಿಸ್ನೆಸ್ ಅಲ್ಲಿ ರೀಸೆಂಟ್ ಆಗಿರುವಂತ ಡೇಟಾನ ಅರ್ಥ ಮಾಡ್ಕೊಂಡಾಗ ಇನ್ನು ಮಾರ್ಜಿನ್ಸ್ ಇಲ್ಲಿ ಫಾಲ್ ಇರಬಹುದು. ಅದರಿಂದ ಅದು ಇನ್ನು ಸ್ಟಾಕ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅನ್ನೋ ತರ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಆ ನಂಬರ್ಸ್ ಇನ್ಕ್ಲೂಡ್ ಆಗತ್ತೆ. ಅದರಿಂದ ಅದನ್ನ ಇವರು ಮುಂಚೆನೆ ಎಸ್ಟಿಮೇಟ್ ಮಾಡ್ತಾ ಡ್ಯೂ ಟು ERV ಬಿಸ್ನೆಸ್ ಅಲ್ಲಿ ಬರ್ತಿರುವಂತ ಮಾರ್ಜಿನ್ ಫಾಲ್ ಇವರ ಸ್ಟಾಕ್ ಪ್ರೈಸ್ ನ ಇನ್ನು ಲೋಯರ್ ಸೈಡ್ ಗೆ ನೋಡ್ತೀವಿ ಅನ್ನೋ ತರ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಈವನ್ ಪ್ಯಾಕ್ಸಲಾಯ್ಡ್ ಸೇಲ್ಸ್, ಈ ಪ್ಯಾಕ್ಸಲಾಯ್ಡ್ ಅನ್ನೋದು ಆಂಟಿ ವೈರಲ್ ಮೆಡಿಸನ್. ಈ ರೀಸೆಂಟ್ ಆಗಿ ಬಂದಿರೋ ವೈರಸ್ ಇದೆ ಅಲ್ವಾ, ಆ ವೈರಸ್ ನಮ್ಮ ಬಾಡಿನಲ್ಲಿ ಜಾಸ್ತಿ ಸ್ಪ್ರೆಡ್ ಆಗದೆ ಜಾಸ್ತಿ ಗ್ರೋ ಆಗದೆ ಈ ಡ್ರಗ್ ಯೂಸ್ ಆಗತ್ತೆ. ಇವನ್ ಈ ಡ್ರಗ್ ಸೇಲ್ಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕಮ್ಮಿ ಆಗ್ತಿದೆ. ಅದರಿಂದ ಈ 2 ರೀಸನ್ಸ್ ಇಂದಾನೆ ಸ್ಟಾಕ್ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಡೇಟಾ ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ಸ್ ಅಲ್ಲಿ ವೀಕ್ನೆಸ್ ಇರುತ್ತೆ ಅನ್ನೋ ತರ ಕೊಟ್ಯಾಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟಿ ಅವರು ಭಾವಿಸ್ತಾ ಸ್ಟಾಕ್ ಒಂದು ಟಾರ್ಗೆಟ್ ನ 350 ರುಪೀಸ್ ಹತ್ರ ಡೌನ್ ಗ್ರೇಡ್ ಮಾಡ್ತಾ ಇರೋದು ನಿಯರ್ಲಿ ಮಂಡೇ ಕ್ಲೋಸ್ ಇಂದ 22% ಹತ್ರ ಫಾಲ್ ಆಗ್ತಿದೆ. ಒಂದು ಎಸ್ಟಿಮೇಟ್ ನಲ್ಲಿ ಅವರು ಡೌನ್ ಗ್ರೇಡ್ ಮಾಡಿ ಸ್ಟಾಕ್ ಇಷ್ಟೊಂದು ಡೌನ್ ಸೈಡ್ ಗೆ ಫಾಲ್ ತಗೊಂಡೋಗಿದೆ. ಇಲ್ಲಿಂದ ಬರುವಂತ ಇಂಪಾರ್ಟೆಂಟ್ ಕ್ವಶನ್, ಈ ERV ಸೇಲ್ಸ್ ಆದ್ರೂ ನಾವ್ ಈಗಲೇ ಮಾತಾಡ್ಕೊಂಡಿರೋಂತ ಇನ್ನೊಂದು ಪ್ಯಾಕ್ಸಲಾಯ್ಡ್ ಸೇಲ್ಸ್ ಆದ್ರೂ ಲಾರಸ್ ಲ್ಯಾಬ್ಸ್ ರಿಲೇಟೆಡ್ ಆಗಿ ಮಾರ್ಕೆಟ್ ಯಾವಾಗ್ಲಿಂದನೂ ಗಮನಿಸ್ತಾ ಬಂದಿದ್ಯಾ, ಅಥವಾ ಈ ERV ಸೇಲ್ಸ್ ಸ್ವಲ್ಪ ವೀಕ್ ಆದ್ರೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಇಲ್ಲಿ ಏನ್ ದೊಡ್ಡ ಗ್ರೋತ್ ಇರಲ್ಲ ಅಂತ ಮಾರ್ಕೆಟ್ ನಲ್ಲಿ ಆಲ್ರೆಡಿ ಎಸ್ಟಿಮೇಟ್ಸ್ ಅಂತೂ ಇದೆ. ಬಟ್ ಮಾರ್ಕೆಟ್ ಜಾಸ್ತಿ ಫೋಕಸ್ ಮಾಡ್ತಾ ಬರ್ತಿರೋದು ಇವರ CDMO ಬಿಸ್ನೆಸ್ ನ. ಆ ಸೆಗ್ಮೆಂಟ್ ನಲ್ಲಿ ಫರ್ದರ್ ಆಗಿ ಗ್ರೋತ್ ಇವ್ರು ತಗೊಂಡ್ಬರ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ಮಾರ್ಕೆಟ್ ಲಾಂಗ್ ಟರ್ಮ್ ನಲ್ಲಿ ಪಾಸಿಟಿವ್ ಆಗಿ ತಗೊಳುತ್ತೆ. ಬಟ್ ಇನ್ ದ ಶಾರ್ಟ್ ಟರ್ಮ್ ಇವರ ERV ಬಿಸ್ನೆಸ್ ರಿಲೇಟೆಡ್ ಆಗಿ ಇಷ್ಟೊಂದು ನೆಗೆಟಿವ್ ಕಾಮೆಂಟ್ಸ್ ಮಾಡಿದಾರಲ್ವಾ, ಅದರಿಂದ ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ಸ್ ಅಲ್ಲಿ ಬಿಕಾಸ್ ಅವರ ವ್ಯಾಲ್ಯೂಮ್ ಬೆಳಿಬಹುದೇನೋ, ಮೀನ್ಸ್ ಓವರ್ ಆಲ್ ಬಿಸ್ನೆಸ್ ಜಾಸ್ತಿ ಇರಬಹುದೇನೋ. ಆದ್ರೆ ರೀಸೆಂಟ್ ಆಗಿದ್ದ ಆರ್ಡರ್ಸ್ ನೋಡ್ತಾ ಇದ್ರೆ ಅಲ್ಲಿ ಇನ್ನೂ ಪ್ರೈಸ್ ಫಾಲ್ ಆಗ್ತಾ ರಿಯಲೈಸೇಷನ್ ಫಾಲ್ ಆಗ್ತಾ ಇಲ್ಲಿ ಮಾರ್ಜಿನ್ಸ್ ಇನ್ನೂ ಕಾಂಟ್ರಾಕ್ಟ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಅದರಿಂದ ಲಾರಸ್ ಲ್ಯಾಬ್ ಅವರು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಾ ಗೈಡೆನ್ಸ್ ಚೆನ್ನಾಗಿ ಕೊಡೋ ಟೈಮ್ ಅಲ್ಲಿ ಈ ತರ ಡೇಟಾ ಬಂದಿದ್ರೆ ಮಾರ್ಕೆಟ್ ದೊಡ್ಡದಾಗಿ ರಿಯಾಕ್ಟ್ ಆಗ್ತಿಲ್ವೇನು. ಆದ್ರೆ ಪ್ರೀವಿಯಸ್ಲಿ ಲಾರಸ್ ಲ್ಯಾಬ್ಸ್ ಅವರು ಕೊಟ್ಟಿರುವಂತ ಗೈಡೆನ್ಸ್ ಲಾರಸ್ ಲ್ಯಾಬ್ಸ್ ಅವರು ಚೇಂಜ್ ಮಾಡ್ತಾ ನಾವು 90% ಪ್ರೀವಿಯಸ್ಲಿ ಅನ್ಕೊಂಡಿರುವಂತ $1 billion ಮಾರ್ಕ್ ನ FY23 ರೆವೆನ್ಯೂ ಮಾರ್ಕ್ ಅನ್ಕೊಂಡಿದ್ವಲ್ವಾ, ಅದರಲ್ಲಿ 90% ಮೀಟ್ ಆಗ್ತೀವಿ ಅಂತ ಲಾರಸ್ ಲ್ಯಾಬ್ಸ್ ಅವರು ಕೊಟ್ಟಿರುವಂತ ಗೈಡೆನ್ಸ್ ಕಮ್ಮಿ ಮಾಡ್ಕೊಂಡಿರೋದು ಈ ತರ ವೀಕ್ ಆಗಿರುವಂತ ಎನ್ವಿರಾನ್ಮೆಂಟ್ ಅಲ್ಲಿ ಇನ್ನೂ ಫರ್ದರ್ ಆಗಿ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗತ್ತೆ ಅಂತ ಮಾಡಿರುವಂತ ರಿಪೋರ್ಟ್ ಬರ್ತಾ ಇರೋ ಕಾರಣವಾಗಿ
ಸ್ಟಾಕ್ ಇವತ್ತು ಇಷ್ಟೊಂದು ಫಾಲ್ ಆಗಿದೆ. ಫರ್ದರ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆಗ್ತಿರೋ ತರ ಕಾಣಿಸ್ತಾ ಇದೆ. ಏನಕ್ಕೆ ಇದು ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಚಾರ್ಟ್ಸ್ ನಾನು ರೆಗ್ಯುಲರ್ ಆಗಿ ಪ್ರತಿ ಸ್ಟಾಕ್ ಇದನ್ನು ಮೆನ್ಷನ್ ಮಾಡಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಆಗಿ ಆಕ್ಟ್ ಆಗಿರುವಂತ ಲೆವೆಲ್ 449 ಲೆವೆಲ್, ಈಗಂತೂ ಅದು ಬ್ರೇಕ್ ಆಗಿ ಡೌನ್ ಸೈಡ್ಗೆ ಫಾಲ್ ಆಗಿದೆ. ಇಲ್ಲಿಂದ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ 380 to 370 ಆ 10 ಪಾಯಿಂಟ್ ಝೋನ್ ಇಂಪಾರ್ಟೆಂಟ್ ಸಪೋರ್ಟ್. ಇಫ್ ಅದನ್ನು ಬ್ರೇಕ್ ಆಗ್ತಾ ಇದ್ರೆ 330 ಇಂಪಾರ್ಟೆಂಟ್ ಸಪೋರ್ಟ್. ಸೊ ಇಲ್ಲಿ ಯಾರಾದ್ರೂ ಆಡ್ ಮಾಡ್ಕೋಬೇಕಂತ ಅನ್ಕೊಂಡ್ರೆ ಪ್ರಾಸೆಸ್ ಅಲ್ಲಿ ಇದ್ದವರು ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆಗಿದೆ ಅಲ್ವಾ, ಅದರಿಂದ ಇದರ ಈ ಸಪೋರ್ಟ್ ಅಬೋವ್ ಬಂದು ಸಸ್ಟೈನ್ ಆಗಿ ಕ್ಲೋಸ್ ಆದಾಗ ಆರ್ ಫರ್ದರ್ ಆಗಿ ಫಾಲ್ ಆಗ್ತಾ ಇದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಆದ್ರೆ ಒಂದು ವೇಳೆ ನೀವು ಸ್ಟಾಕ್ ನ ಫರ್ದರ್ ಆಗಿ ಸ್ಟಡಿ ಮಾಡಿ ಫರ್ದರ್ ಆಗಿ ಆಕ್ಷನ್ ತಗೋಬೇಕಂತ ಅನ್ಕೊಂಡ್ರೆ ಈ ಇಂಪಾರ್ಟೆಂಟ್ ಸಪೋರ್ಟ್ ನ ಗಮನಿಸಿ. ನೆಕ್ಸ್ಟ್ ಲುಪಿನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಲುಪಿನ್ ಒಂದು ಬ್ರೆಜಿಲ್ ಸಬ್ಸಿಡರಿ ಆಗಿರುವಂತ ಬಾಷ್ ಹೆಲ್ತ್ ಅವರಿಂದ 9 ಮೆಡಿಸಿನ್ ಹತ್ರ ಅಕ್ವೈರ್ ಮಾಡ್ತಿದ್ದಾರೆ. ಬಾಷ್ ಅಂತ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿ ಕಾಣಿಸುವಂತ ಬಾಷ್ ಅಲ್ಲ, ಇದು BAUSCH, ಇದೊಂದು ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಕಂಪನಿ. ಈ ಬಾಷ್ ಹೆಲ್ತ್ ಅವರಿಂದ 9 ಮೆಡಿಸಿನ್ ಹತ್ರ ಇವರ ಬ್ರೆಜಿಲ್ ARM ಅಕ್ವೈರ್ ಮಾಡ್ತಿದೆ ಅಂತ ಹೇಳಿರೋ ಕಾರಣವಾಗಿ ಅಂಡ್ ಅಡಿಷನ್ ಆಗಿ ಆಂಟಿಕ್ ಅವರಿಂದನು ಲುಪಿನ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕೊಡ್ತಾ ಟಾರ್ಗೆಟ್ ನ 850 ಅಂತ ಮೆನ್ಷನ್ ಮಾಡ್ತಾ ಇವರು US ಅಲ್ಲಿ ಲಾಂಚ್ ಮಾಡ್ತಿರೋಂತ ಸ್ಪೆರವಾ ಜನರಿಕ್ ಅಂಡ್ ಕ್ಯಾನ್ಸರ್ ರಿಲೇಟೆಡ್ ಆಗಿ ಬಯೋಸಿಮಿಲರ್ ಡ್ರಗ್ ಗೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ನ ಎಸ್ಟಿಮೇಟ್ ಮಾಡ್ತಾ ಇಲ್ಲಿಂದ ಡೌನ್ ಸೈಡ್ ರಿಸ್ಕ್ ಕಮ್ಮಿ ಇದೆ ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಸ್ಪೆರವಾ ಜನರಿಕ್ ಬೆಟರ್ ಪರ್ಫಾರ್ಮ್ ಮಾಡ್ತಾ ಪ್ರೆಸೆಂಟ್ 10% ಹತ್ರ ಇದೆ. ಇವರ ಮಾರ್ಜಿನ್ಸ್ 17 to 18% ವರೆಗೂ ಇಂಪ್ರೂವ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂಡ್ ಈ ಸ್ಪೆರವಾ ಜನರಿಕ್ ಕಾರಣವಾಗಿ ಇವರ ಮಾರ್ಜಿನ್ಸ್ ಇನ್ನೂ ಬೆಳೆಯುತ್ತೆ ಅಂತ ಅವರು ಭಾವಿಸ್ತಾ ಬೈ ರೇಟಿಂಗ್ ಕೊಡ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಮೂವ್ ಆಗಿದೆ. ಇವಾಗಂತೂ ಆಂಟಿಕ್ ಬೈ ಅವರು ಬೈ ರೇಟಿಂಗ್ 850 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಟೈಮ್ ಇದೆ. ಆಲ್ಮೋಸ್ಟ್ ನವೆಂಬರ್ 23 ಐ ಥಿಂಕ್ ಸಿಟಿ ಅವರು ಬೈ ರೇಟಿಂಗ್ ಮಾಡ್ತಾ 840 ಟಾರ್ಗೆಟ್ ನ ಸಿಮಿಲರ್ ಟಾರ್ಗೆಟ್ ನ ಕೊಟ್ಟಿದ್ದಾರೆ. ಆವಾಗ್ಲೂ ಸ್ಟಾಕ್ ಇದೇ ತರ ಮೂವ್ ಆಗಿದೆ. ನೆಕ್ಸ್ಟ್ ಗ್ಲ್ಯಾಂಡ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಗ್ಲ್ಯಾಂಡ್ ಫಾರ್ಮಾ ರಿಲೇಟೆಡ್ ಆಗಿ 2 ಅಪ್ಡೇಟ್ಸ್ ಇದೆ. ಒಂದು, ಗ್ಲ್ಯಾಂಡ್ ಫಾರ್ಮಾ ಒಂದು ಪೇರೆಂಟ್ ಕಂಪನಿ ಚೈನಾಗೆ ಸಂಬಂಧಿಸಿರುವ ಫಾರ್ಚೂನ್ ಫಾರ್ಮಾ ಅವರು ಗ್ಲ್ಯಾಂಡ್ ಫಾರ್ಮಾನಲ್ಲಿ ಅವ್ರಿಗಿರುವಂಥ ಶೇರ್ನ ಸೆಲ್ ಮಾಡಬೇಕಂತ ಅನ್ಕೊಂತಿದ್ದಾರೆ. ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಿರೋ ಥರ ಅದು ಫಸ್ಟ್ ಮಾರ್ಕೆಟ್ನಲ್ಲಿ ಅಪ್ಡೇಟ್ ಬಂದಿದೆ. ಬಟ್ ಅದಾದ್ಮೇಲೆ ಗ್ಲ್ಯಾಂಡ್ ಫಾರ್ಮಾ ಅವರು ಕ್ಲಾರಿಫೈ ಮಾಡೋದಕ್ಕೆ ನೋಡಿದ್ದಾರೆ. ನಮ್ಮ ರಿಲೇಟೆಡ್ ಆಗಿರುವಂತ ಶೇರ್ಸ್ ನ ಫಾರ್ಚೂನ್ ಫಾರ್ಮಾ ರಿಲೇಟೆಡ್ ಆಗಿ ಪೇರೆಂಟ್ ಕಂಪನಿ ಮಾರಬೇಕಂತ ಅನ್ಕೊಂತಿರೋ ಹತ್ರ ನಮ್ಮವರೆಗೂ ಅಪ್ಡೇಟ್ ಇಲ್ಲ ಅಂತ ಎಕ್ಸ್ಚೇಂಜಸ್ಗೆ ಗ್ಲ್ಯಾಂಡ್ ಫಾರ್ಮಾ ಅವರು ಕ್ಲಾರಿಫೈ ಮಾಡಿದ್ದಾರೆ. ಬಟ್ ಓವರ್ ಆಲ್ ಗ್ಲ್ಯಾಂಡ್ ಫಾರ್ಮಾ ರಿಲೇಟೆಡ್ ಆಗಿರುವಂತ ಶೇರ್ಸ್ ದೊಡ್ಡ ಮೊತ್ತದಲ್ಲಿ ಬಿಗ್ ಪ್ಲೇಯರ್ ಮಧ್ಯದಲ್ಲಿ ಚೇಂಜ್ ಆಗೋದಕ್ಕೆ ಪಾಸಿಬಲ್ ಇದೆ ಅಂತ ಒಂದು ಸ್ಪೆಕ್ಯುಲೇಷನ್ ಸ್ಟಾಕ್ ಇವತ್ತು 8% ವರೆಗೂ ಬೆಳೆದಿದೆ. ನೆಕ್ಸ್ಟ್ ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಪೇಟಿಎಂ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ ಸಿಟಿ ಅವರು ಬೈ ರೇಟಿಂಗ್ ಕೊಡ್ತಾ 100% ಅಬೌವ್ ಟಾರ್ಗೆಟ್ ಅಂತ ಆಲ್ಮೋಸ್ಟ್ 1055 ಹೋಗುತ್ತೆ ಅಂತ ಪೇಟಿಎಂ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಂತ ಮೆನ್ಷನ್ ಮಾಡಿದ್ರಲ್ವಾ. ಈಗ ಅನದರ್ ರೇಟಿಂಗ್ ಕಂಪನಿ ಆಗಿರುವಂತ CLSA ಅವರು ಪ್ರೀವಿಯಸ್ಲಿ ಕೊಟ್ಟಿರುವಂತ ಸೆಲ್ ರೇಟಿಂಗ್ ಇಂದ ಬೈ ರೇಟಿಂಗ್ ಕೊಡ್ತಾ 650 ಟಾರ್ಗೆಟ್ ನ ಮೆನ್ಷನ್ ಮಾಡ್ತಾ ಆಕ್ಚುಲಿ ಇವರು ಬೈ ರೇಟಿಂಗ್ ಕೊಡೋದಕ್ಕೆ ಈ 650 ಟಾರ್ಗೆಟ್ ಮೆನ್ಷನ್ ಮಾಡಿರೋದಕ್ಕೆ ಇವರು ಹೇಳ್ತಿರೋ ಇಂಪಾರ್ಟೆಂಟ್ ರೀಸನ್, ಇವ್ರ ಹತ್ರ ಆಲ್ಮೋಸ್ಟ್ ಪೇಟಿಎಂ ಅವ್ರ ಹತ್ರ ಆಲ್ಮೋಸ್ಟ್ $1 ಬಿಲಿಯನ್ ಹತ್ರ ಕ್ಯಾಶ್ ಇವರು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅಂತ. ಇಲ್ಲಿವರೆಗೂ ಮಾಡ್ತಿರೋಂತ ಕ್ಯಾಶ್ ಬರ್ನ್ ಅನ್ನೋದು ಅನದರ್ 4 to 6 ಕ್ವಾರ್ಟರ್ಸ್ ನಲ್ಲಿ ಎಂಡ್ ಆಗತ್ತೆ ಅನ್ನೋ ತರ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋಂತ ವ್ಯಾಲ್ಯೂಯೇಷನ್ಸ್ ಇವರಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಸ್ಟಾಕ್ ಪ್ರೈಸ್ ಟಾರ್ಗೆಟ್ ಅಪ್ಸೈಡ್ ಗೆ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಪೇಟಿಎಂ ಅಲ್ಲಿ ರಿಸ್ಕ್ ಏನಾದ್ರೂ ಇದೆಯಾ ಅಂದ್ರೆ ಅದು ಪ್ರೀ IPO ಇನ್ವೆಸ್ಟರ್ಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅವ್ರ ಶೇರ್ ಸೆಲ್ ಮಾಡಿದ್ರೆ ಅದೊಂದು ಬಿಗ್ ರಿಸ್ಕ್. ಇಲ್ಲಿಂದ ಇರುವಂತ ಪ್ರೈಸ್, ಇಲ್ಲಿಂದ ಇರುವಂತ ವ್ಯಾಲ್ಯೂಯೇಷನ್ಸ್ ಪೇಟಿಎಂಗೆ ದೊಡ್ಡದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ಸ್ ಸಿಟಿ ಅವರು ಕೊಟ್ಟಿದ್ದಾರೆ. ಪ್ರೀ IPO ಇನ್ವೆಸ್ಟರ್ಸ್ ಒಂದು ಸೆಲ್ ಆಫ್ ಬಿಟ್ರೆ ಬಿಕಾಸ್ ಅದು ಯಾರು ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಯಾವ ಟೈಮ್ ನಲ್ಲಿ ಬಿಗ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾರೆ ಅನ್ನೋದು. ಇದೊಂದು ಅನ್ಸರ್ಟನಿಟಿ ಬಿಟ್ರೆ ಪ್ರೆಸೆಂಟ್ ಟ್ರೇಡ್ ಆಗ್ತಿರುವಂತ ವ್ಯಾಲ್ಯೂಯೇಷನ್ಸ್ ಇಂದ ಡೌನ್ ಸೈಡ್ ರಿಸ್ಕ್ ಲಿಮಿಟೆಡ್ ಇದೆ ಪೇಟಿಎಂ ನಲ್ಲಿ ಅಂತ CLSA ಅವರು ಪೇಟಿಎಂ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಅರೌಂಡ್ 3 PM ಗೋಲ್ಡ್ಮನ್ ಇಂಟರ್ನ್ಯಾಷನಲ್ ಅವರು ಎಕ್ಸ್ಚೇಂಜಸ್ಗೆ ಒಂದು ಅಪ್ಡೇಟ್ ಮಾಡಿದ್ದಾರೆ. ಆ ಎಕ್ಸ್ಚೇಂಜ್ ಕಾಪಿ ನಿಮ್ಗೆ ಗಮನಿಸಿದ್ರೆ ಈ ರೀಸೆಂಟ್ ಆಗಿ ಬ್ಲಾಕ್ ಫ್ರೈಡೆ ವೀಕ್ ಅಲ್ಲಿ US ನಲ್ಲಿ ಇವರಿಗೆ ತುಂಬಾ ಒಳ್ಳೆ ಸೇಲ್ಸ್ ಆಗಿರೋ ತರ ರಿಕಾರ್ಡ್ ಲೆವೆಲ್ ಅಲ್ಲಿ ಸೇಲ್ಸ್ ಆಗಿರೋ ತರ ಗೋಲ್ಡಿಯಂ ಅವರು ಒಂದು ಎಕ್ಸ್ಚೇಂಜ್ ನೋಟ್ ನ ರಿಲೀಸ್ ಮಾಡ್ತಾ ಇರೋದ್ರಿಂದ ಬಿಗ್ ಸೇಲ್ ನಂಬರ್ಸ್ ಅಲ್ವಾ. ಆಲ್ಮೋಸ್ಟ್ $2 million ಹತ್ರ US ಸೇಲ್ಸ್ ಇವರು ಬ್ಲಾಕ್ ಫ್ರೈಡೆ ವೀಕ್ ನಲ್ಲಿ ಭಾಗವಾಗಿ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಸೇಲ್ ಮಾಡಿರೋ ತರ ಅದು ಪ್ರೀವಿಯಸ್ಲಿ ಇರುವಂತ ಸೇಮ್ ಸೇಲ್ಸ್ ಜೊತೆ ಕಂಪೇರ್ ಮಾಡಿದ್ರೆ 30% ಬೆಳೆದಿರೋ ತರ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಸ್ಟಾಕ್ ಈ ಅಪ್ಡೇಟ್ ಬಂದ ಮೇಲೆ ನಿಯರ್ಲಿ 3% ಬೆಳೀತಾ ಟೋಟಲಿ 5% ಅಪ್ಸೈಡ್ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.